ಅದನ್ನ ಎಲ್ಲಿಗೆ ಹೋಗ್ತಿ ಅಂತ ಯಾರು ಕೇಳಿದ್ರೆ ಏನ್ ಹೇಳ್ತಕ್ಕ? ಅದು ಒಂದ್ ಹನಿ ತಾನ ಮ್ಯಾಗಿಂದ ಬಿದ್ದು ಕೆಳಗ ನೆಲಕ್ಕೆ ಬಡಿತತಿ. ಬಡ್ದ ಕೂಡ್ಲೆ ಅಲ್ಲಿ ನಿಂತವ್ರು ಕೇಳಿದ್ರಂತೆ ಎಲ್ಲಿ ಹೋಗೋದೈತಿ ಅಂತ. ಅದು ಹೇಳ್ತಂತ ನಾ ಎಲ್ಲಿಂದ ಬಂದೀನಿ ಅಲ್ಲಿ ಹೋಗಿ ಮುಟ್ಟಬೇಕಾಗಿ. ಎಲ್ಲಿಂದ ಬಂದತ್ತಪ್ಪ ಇದು? ಸಮುದ್ರದಿಂದ ಬಂದದ್ದು. ಸಮುದ್ರದ ನೀರು ಕಾಯ್ದು ಆವಿಯಾಗಿ ಮ್ಯಾಗ ಹೋಗಿ ತಂಪಿ ಗಟ್ಟಿಯಾಗಿ ಮೋಡಾಗಿ ಕರಿಗಿ ಕೆಳಗೆ ಬಂದದ್ದು. ನನ್ನ ಮೂಲ ಸ್ಥಾನಕ್ಕೆ ನಾ ಎಲ್ಲಿಂದ ಬಂದೀನಿ ಅಲ್ಲಿಗೆ ಹೋಗಿ ಮುಟ್ಟಿದಾಗ ನನ್ನ ಬರುವಿಕೆ ಸಾರ್ಥಕ ಆಗ್ತೈತಿ ಅಂತ. ಅದು ಹೆಂಗೆ ಅನ್ಸೈತಲ್ಲ, ಹಂಗ ನಾವು ಒಂದೊಂದು ಎಲ್ಲರೂ ನೀರಿನ ಹನಿನೇ. ನಾವೊಬ್ಬನ ನನಗೇನಾಗ್ತೈತಿ ಅಂತ ಅಂದಿತ್ತು ಆ ನೀರು ಹನಿ ಅಂದ್ರ ಸಮುದ್ರಕ್ಕೆ ಹೋಗಿದ್ದಲ್ಲ. ನಾ ಬಂದೀನಿ ಅಂದ್ರೆ ಹೋಗೇ ತೀರ್ತೀನಿ ಅಂತ ಅದ್ರ ಛಲ. ನಾಲ್ಕು ಹನಿ ಕೂಡಿಸ್ಕೊಂತ ಕೂಡ ಕೂಡಿಸಿ 4 ಹೆಜ್ಜೆ ಮುಂದಕ್ಕೆ ಹೋಗಾಕ ಮತ್ತ 4 ಹನಿ ಸೇರಿದು ಮತ್ತ 4 ಹನಿ ಸೇರಿದು ಸೇರಿಂದ ಒಂದು ಹಳ್ಳ ಆತು. ಹಳ್ಳಿನ ಸಮುದ್ರಕ್ಕೆ ಹೋಗ್ತೈತ. ಹಳ್ಳ ಕೂಡಿದಾಗ ಒಂದು ನದಿ ಆಗ್ತೈತೆ. 100 ನದಿ ಸೇರಿದು ಅಂದ್ರೆ ಒಂದು ನದಿ ಪ್ರಣಾಳಿ ಆಗ್ತದ. ಅದು ಸಮುದ್ರಕ್ಕೆ ಹೋಗಿ ಎಲ್ಲರನ್ನು ಕೂಡಿಸ್ತೈತೆ. ಒಂದ್ಸಾರಿ ಸಮುದ್ರದಾಗ ಕೂಡಿತು ಅಂತಂದ್ರ ಅದನ್ನು ಮತ್ತೆ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಇದ್ರೊಳಗೆ ಸಮುದ್ರ ಯಾರು ನದಿ ಯಾರು ಅಂತ ಗುರ್ತನ ಮಾಡಕ್ಕಾಗೋದಿಲ್ಲ. ಹೋಗಿ ಸೇರಿತು ಅಂದ್ರೆ ಅದೇ ಆಗಿಬಿಡ್ತೈತಿ. ಹಂಗ ನಾವು ಸಹಿತ ಬಂದವರು ಎಲ್ಲಿಗೆ ಹೋಗ್ಬೇಕಾಗೈತಿ ಅಂತಂದ್ರೆ ಕೂಡಲ ಸಂಗಮ ದೇವರ ಒಲಿಸಲು ಬಂದ ಪ್ರಸಾದ ಕಾಯ.